ಯಾವತ್ತೂ ದ್ವೇಷದ ರಾಜಕಾರಣವನ್ನ ಮಾಡಿದಂಥವರಲ್ಲ. ಅವರದೇ ಆದಂಥ ಒಂದು ಬದುಕನ್ನ ಸಾಗಿಸ್ತಂಥವ್ರು. ಪ್ರಮುಖವಾಗಿ ನಾಳೆ ಬೆಳಿಗ್ಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನ ಸೋಮನಹಳ್ಳಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲಾ ಗಣ್ಯಾತಿ ಗಣ್ಯರು ಕೂಡ ಹೋಗಿ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಸಿಎಂ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಕಾಂಗ್ರೆಸ್ನ ಪ್ರಮುಖ ಗಣ್ಯಾತಿ ಗಣ್ಯ ನಾಯಕರುಗಳು, ಬಿಜೆಪಿಯ ಗಣ್ಯಾತಿ ಗಣ್ಯ ನಾಯಕರುಗಳೆಲ್ಲರೂ ಕೂಡ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಸಿಎಂ ಆಗಿ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಏನು ಅನ್ನೋದಕ್ಕೆ, ಅಂತರ್ಜಲ ಹೆಚ್ಚಳಕ್ಕೆ ಒಂದು ಯೋಜನೆಯನ್ನ ತಂದ್ರು, ಕೆರೆಗಳನ್ನ ತುಂಬಿಸುವ ಕೆಲಸ ಮಾಡಿದ್ರು, ಸಹಕಾರ ಸಂಸ್ಥೆಗಳ ಸದಸ್ಯರಿಗೆ ಯಶಸ್ವಿ ಯೋಜನೆ ಹಾಗೆ ಆರೋಗ್ಯ ವಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯುತ್ತಮವಾದಂತಹ ಪ್ರಬಲ ಕೊಡುಗೆಯನ್ನ ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಬಿಸಿ ಊಟದ ಯೋಜನೆಯನ್ನ ತಂದಂತಹ ಪ್ರಮುಖ ಅಗ್ರಮಾನ್ಯ ಪ್ರಶಂಸೆ ಒಂದು ಕಡೆ ಎಸ್.ಎಂ. ಕೃಷ್ಣ ಅವರಿಗೆ ಸಿಗ್ತಾ ಹೋಗುತ್ತೆ. ಭೂ ದಾಖಲೆಗಳನ್ನ ಮೊದಲ ಬಾರಿಗೆ ಡಿಜಿಟಲೀಕರಣ ಮಾಡಿದಂತಹ ಕೊಡುಗೆ ಕೂಡ ಎಸ್.ಎಂ. ಕೃಷ್ಣ ಅವರ ಸಾಲಿಗೆ ಸೇರ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ನಮ್ಮ ಕರ್ನಾಟಕದ ಸಿಎಂ ಆಗಿ ಅವರು ಮಾಡಿದಂತ ಅಭೂತಪೂರ್ವ ಕೆಲಸ ಕಾರ್ಯಗಳು. ಲೋಕಾಯುಕ್ತ ಸಂಸ್ಥೆಯನ್ನ ಬೆಳಕಿಗೆ ತಂದಂತಹ ಸಾಧನೆ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತೆ. ಈಗಲೂ ಕೂಡ ಲೋಕಾಯುಕ್ತ ಸಂಸ್ಥೆ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಲೋಕಾಯುಕ್ತಕ್ಕೆ ಎನ್ ವೆಂಕಟಾಚಲರನ್ನ ನೇಮಕ ಮಾಡಿದಂತಹ ಕೊಡುಗೆ ಅತ್ಯಂತ ಪ್ರಬಲ. ವೆಂಕಟಾಚಲ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಅಗ್ರಮಾನ್ಯ ಒಬ್ಬ ಆಫೀಸರ್, ಧೀಮಂತ ಆಫೀಸರ್ ಅವರು. ಬ್ರ್ಯಾಂಡ್ ಮೂಲಕ ಬೆಂಗಳೂರನ್ನ ಸಿಂಗಾಪುರ್ ಮಾಡುವ ಪ್ಲಾನ್. ಈಗೇನ್ ಯಾವಾಗ್ಲೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಅದು ಎಸ್.ಎಂ. ಕೃಷ್ಣ ಅವರ ಕನಸನ್ನ ನನಸು ಮಾಡಬೇಕು ಅಂತ ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಆ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಅಲ್ಲೂ ಸಿಂಗಾಪುರ್ ರೀತಿಯಲ್ಲಿ ಮಾಡಬೇಕು ಅಂತ ಕಂಡಂತವ್ರು. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡು ಅದರ ಸಕಾರಕ್ಕೆ ಹೆಜ್ಜೆ ಇಟ್ಟಂತ ಮೊದಲ ನಾಯಕ ಎಸ್.ಎಂ. ಕೃಷ್ಣ ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಟ್ಟಿಗೆ ದೈತ್ಯಾಕಾರದ ಕಂಪನಿಗಳು ನೆಲೆ ಊರಿವೆ ಅಂದ್ರೆ ಅದರ ಕೊಡುಗೆ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲಬೇಕು. ಸೊ ಆ ಹಿನ್ನೆಲೆಯಲ್ಲಿ ಅವರು ನೀಡಿದಂತಹ ಕೊಡುಗೆ ಎಷ್ಟು ಮಟ್ಟಿಗೆ ಪ್ರಬಲವಾಗಿದೆ ಅಂದ್ರೆ ನೋಡಿ, ಈ ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಸಾಮಾನ್ಯ ಅಂದ್ಕೊಂಡಿದ್ದೀರಾ? ಬೆಂಗಳೂರನ್ನ ಈ ಹಿಂದೆ ನಾವು ಬೆಂದಕಾಳೂರು ಅಂತ ಗುರುತಿಸ್ತೀವಿ, ಹೈಟಿ ಬಿಟಿ ಹಬ್ ಅಂತ ಗುರುತಿಸ್ತೀವಿ, ದೈತ್ಯಾಕಾರದ ಕಂಪನಿಗಳಿರುವಂತಹ ಒಂದು ಊರು ಅಂತ ಗುರುತಿಸ್ತೀವಿ. ಅದರ ಜೊತೆಗೆ ಉದ್ಯಮಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯದ ಸಾಕಷ್ಟು ಜನ ಯುವಕರುಗಳು ಎಲ್ಲರೂ ಕೂಡ ಬೆಂಗಳೂರಿಗೆ ಕೆಲಸವನ್ನ ಹರಸಿ ಬರ್ತಾರೆ. ಆದ್ರೆ ಬೆಂಗಳೂರನ್ನ ಒಮ್ಮೆ ಕೆರೆಗಳ ನಗರ ಅಂತ ಕರೀತಿದ್ರು. ಈಗ ಮಾಯ ಆಗೋಗ್ಬಿಟ್ಟಿದೆ. ಎಲ್ಲೆಲ್ಲಿ ಕೆರೆಗಳಿತ್ತು ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ತಲೆ ಎತ್ಕೊಂಡ್ಬಿಟ್ಟಿದೆ. ಆ ಬೆಂಗಳೂರಿನಲ್ಲಿ ಹಿಂದೆ ಕೆಂಪೇಗೌಡರು ಹಾಕೊಟ್ಟಂತ ಮಾದರಿಯಲ್ಲಿಯೇ ಎಸ್.ಎಂ. ಕೃಷ್ಣ ಅವರು ಬೆಂಗಳೂರಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಹೂಳೆತ್ತೋ ಕೆಲಸ ಆಗಿರ್ಬೋದು, ನೀರು ತುಂಬೋ ಕೆಲಸ ಆಗಿರ್ಬೋದು. ಇವಾಗ ನೋಡಿ ನಾವು ಒಂದ್ ಕಡೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡ್ತಾ ಇರ್ತೀವಿ, ಸರಿಯಾಗಿ ಬೆಂಗಳೂರಿಗೆ ನೀರೇ ಸಿಕ್ತಿಲ್ಲ ಅಂತ ಹೊಡೆದಾಡ್ತಾ ಇರ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಎಸ್.ಎಂ. ಕೃಷ್ಣ ಅಂದ ತಕ್ಷಣ ನಮಗೆ ನೆನಪಾಗುವಂತಹ ಕೊಡುಗೆ ಇವೆಲ್ಲ ಒಂದ್ ಕಡೆ ಗಮನಿಸ್ತಾ ಹೋಗ್ಬೋದು ನಾವು. ಒಂದು ಕಡೆ ಕೆಲವೊಂದಿಷ್ಟು ವಿಚಾರವಾಗಿ ಎಸ್.ಎಂ. ಕೃಷ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಾಳೆ 15 ಪುರೋಹಿತರ ತಂಡದಿಂದ ಅಂತ್ಯಕ್ರಿಯೆಯ ಕಾರ್ಯಕ್ರಮ ನಡೀತಾ ಹೋಗುತ್ತೆ. ಯತಿಗಳು, ಸ್ವಾಮೀಜಿಗಳ ಸಮ್ಮುಖದಲ್ಲಿ ಅಂತಿಮ ಕಾರ್ಯ ನಡೆಯುತ್ತೆ. ಮಂಡ್ಯದ ಹುಟ್ಟೂರಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಮೊದಲೇ ಮಾತನಾಡ್ತಾ ಇದ್ದೆ, ಎಸ್.ಎಂ. ಕೃಷ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತಿದೆ. ನೋಡಿ, 1934ರಲ್ಲಿ ಕರ್ನಾಟಕಕ್ಕೆ ಗಾಂಧೀಜಿಯವರು ಬರ್ತಾರೆ. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಕೇವಲ 3 ವರ್ಷದ ಬಾಲಕ ಆಗಿರ್ತಾರೆ. ಅವರು ಹೋಗಿ ಗಾಂಧೀಜಿ ಅವರಿಗೆ ಹಾರವನ್ನ ಹಾಕ್ತಾರೆ. ಗಾಂಧೀಜಿ ಅವರು ಎಸ್.ಎಂ. ಕೃಷ್ಣ ಅವರ ಗಲ್ಲವನ್ನ ಮುಟ್ಟಿ
ಅವರನ್ನ ಪ್ರೀತಿಯಿಂದ ಮುದ್ದಾಡ್ತಾರೆ. 3 ವರ್ಷದ ಬಾಲಕ ಆಗಿದ್ದಾಗಲೇ ಅವರು ತಮ್ಮದೇ ಆದ ರೀತಿಯಲ್ಲಿ, ಅಂದ್ರೆ ನೋಡಿ, ಪ್ರಮುಖವಾಗಿ ಅವರ ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನ್ ಸಾಧನೆ ಮಾಡಿದ್ದಾರೆ, ಯಾವ ವಿಚಾರಗಳ ಬಗ್ಗೆ ಫೋಕಸ್ ಮಾಡಿದ್ದಾರೆ, ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನ 1962ರಲ್ಲಿ ಮದ್ದೂರಿನಿಂದ, ಅಂದ್ರೆ ಅವರ ಹುಟ್ಟೂರು ಸೋಮನಹಳ್ಳಿ ಏನಿದೆಯೋ ಮದ್ದೂರಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅವರ ರಾಜಕೀಯ ಹೆಜ್ಜೆ ಹೇಗಿತ್ತು ಅನ್ನೋ ವಿಚಾರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಮಂಡ್ಯದಲ್ಲಿ 3 ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಆ ಒಂದು ಹಿರಿಮೆ ಗರಿಮೆ, ತನ್ನ ಹುಟ್ಟೂರಿನಲ್ಲಿರುವಂತಹ ಜನರನ್ನ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಓರ್ವ ಧೀಮಂತ ನಾಯಕರಾಗಿ ಕಾಣಿಸ್ಕೊಳ್ತಾರೆ ನಮಗೆ. ಇನ್ನ ವಿಧಾನ ಪರಿಷತ್ನ ಸದಸ್ಯರಾಗ್ತಾರಲ್ಲ 1972ರ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು, ಆ ಸಂದರ್ಭದಲ್ಲಿ ದೇವರಾಜ್ ಅರಸು ಅವರ ಸಂಪುಟದಲ್ಲಿ ದೇವರಾಜ್ ಅರಸು ಅವರು ಎಂಥ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉಳುವವನೇ ಭೂಮಿಯ ಒಡೆಯ, ಹಾಗೆ ದೇವರಾಜ ಅರಸು ಅವರನ್ನ ಕೆಲವೊಂದಿಷ್ಟು ಯೋಜನೆಯ ಹರಿಕಾರ ಅಂತ ಕರಿತೀವಿ. ಅವರ ಸಂಪುಟದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಒಂದು ಖಾತೆಯನ್ನ ಕೂಡ ಗಿಟ್ಟಿಸ್ಕೊಳ್ತಾರೆ ಎಸ್.ಎಂ. ಕೃಷ್ಣ ಅವರು. ಅದಾದ ನಂತರ ನೋಡಿ, ನೆಕ್ಸ್ಟ್ ಕೆಲವೊಂದಿಷ್ಟು ಹಲವು ಯೋಜನೆಗಳನ್ನ ತರ್ತಾ ಹೋಗ್ತಾರೆ. ಮಹಿಳೆಯರ ಸಬಲೀಕರಣ ಆಗ್ಬೇಕಲ್ಲ, ಸ್ತ್ರೀ ಶಕ್ತಿ ಸಬಲೀಕರಣ ಆಗ್ಬೇಕು ಅಂತ ಸ್ವಸಹಾಯ ಸಂಘಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಎಸ್.ಎಂ. ಕೃಷ್ಣ ಅವರು. ನೋಡಿ, ಮಹಿಳಾ ಸಬಲೀಕರಣ ಆದಷ್ಟು 4 ಗೋಡೆಗೆ ಸೀಮಿತವಾಗಿದ್ದಂತ ಮಹಿಳೆ ಇವತ್ತು ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಸರಿಸಮನಾಗಿ ದುಡಿತಾ ಇದ್ದಾಳೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಛಾಪು ಮೂಡಿಸ್ತಾ ಇದ್ದಾಳೆ. ಅಂತಹ ಮಹಿಳೆಯ ಸಬಲೀಕರಣಕ್ಕೋಸ್ಕರ ಸರ್ಕಾರ ನಾನಾ ರೀತಿಯ ಯೋಜನೆ ತಂದ್ರೂ ಕೂಡ ಮಹಿಳೆಗೆ ಆ ಯೋಜನೆಯ ಬಳಕೆಯ ವಿಚಾರವಾಗಿ ಗೊತ್ತಿರೋದಿಲ್ಲ. ಆದ್ರೆ ಸ್ವಸಹಾಯ ಸಂಘದ ಮುಖಾಂತರವಾಗಿ ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್.ಎಂ. ಕೃಷ್ಣ ಅವರು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಆ ಮನೆ ಮನೆಗೆ ತಲುಪಿಸುವಂತ ವಿಚಾರವಾಗಿ ಕೋಟ್ಯಾಂತರ ಮಹಿಳೆಯರು ಸ್ವಾವಲಂಬಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇಂತಹ ಮಹಾನ್ ಕೊಡುಗೆಯನ್ನ ಕೊಟ್ಟಂತ ಹಿರಿಮೆ ಗರಿಮೆ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತೆ. ನೋಡಿ, ಬದುಕಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವರ ಸಾಧನೆಗಳು, ಹಾಗೆ ಸಾಧಕ ಬಾಧಕಗಳ ವಿಚಾರವಾಗಿ ಮಾತಾಡ್ತೀವಿ. ಎಲ್ಲೋ ಒಂದು ಕಡೆ ಇಂತಹ ಧೀಮಂತ ನಾಯಕರನ್ನ ನಾವು ನೆನಪು ಮಾಡ್ಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ವಿಚಾರಗಳನ್ನೆಲ್ಲ ಕೂಡ ಹೇಳ್ಬೇಕಾಗತ್ತೆ. ಯಾವ ರೀತಿಯಾಗಿ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ರು ಅಂತ. ಈ ಕಾರ್ಮಿಕರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಅದ್ರ ಜೊತೆಗೆ ಕಡಿಮೆ ಮಧ್ಯಮ ವರ್ಗದವರು ಏನ್ ಆದಾಯವನ್ನ ಕಡಿಮೆ ಹೊಂದಿರ್ತಾರಲ್ಲ ಅಂತವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಗಳಾಗಿರ್ಬೋದು. ಅದಾದ ನಂತರ ಅಂದ್ರೆ ಈ ಯಶಸ್ವಿನಿ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ವಿ ನಮ್ಮದೇ ರಾಜ್ ನ್ಯೂಸ್ ಅಲ್ಲಿ. ಏನೇನು ಉಪಯೋಗ ಇದೆ, ಎಷ್ಟು ರೀತಿಯ ಶಸ್ತ್ರಚಿಕಿತ್ಸೆ ಆಗುತ್ತೆ ಯಶಸ್ವಿನಿ ಕಾರ್ಡ್ ನಿಂದ, ಅದನ್ನ ಯಾರು ಉಳ್ಳಂತವರ ಅಥವಾ ಬಡವರ ಬಳಸುವಂತದ್ದು. ಈ BPL ಕಾರ್ಡ್ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ ಆರೋಗ್ಯ ನಮ್ದು ಚೆನ್ನಾಗಿರ್ಬೇಕು, ಆದ್ರೆ ಆರೋಗ್ಯ ಕೈಗೆಟುಕದ ದರದಲ್ಲಿತ್ತು. ಅಂದ್ರೆ ಆಸ್ಪತ್ರೆಗೆ ಹೋದ್ರೆ ಅತಿ ಹೆಚ್ಚಾಗಿ ಹಣವನ್ನ ಕೇಳಲಾಗ್ತಾ ಇತ್ತು. ಯಶಸ್ವಿನಿ ಕಾರ್ಡ್ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಿರುವಂತ ಉತ್ತಮ ಗುಣಮಟ್ಟದ ಆರೋಗ್ಯವನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹುದೊಡ್ಡದಿದೆ. ಈ ವಿಚಾರದಲ್ಲೂ ಕೂಡ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ಈ ಕೃಷ್ಣಾ ಮೇಲ್ದಂಡೆ ವಿಚಾರವಾಗಿ ನಾವು ಮಾತನಾಡ್ಲೇಬೇಕಾಗತ್ತೆ. ನೋಡಿ, 2003 ಹಾಗೆ 2004ರ ಅವಧಿಯಲ್ಲಿ ಈ ಭೂಮಿಯನ್ನ ಕಳೆದುಕೊಂಡಿರ್ತಾರೆ ಸಾಕಷ್ಟು ಜನ ರೈತರು. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ನೋಡಿ, ನಾವು ಒಂದು ರಸ್ತೆ ಮಾಡಬೇಕು ಅಂದ್ರೆ, ರೈಲಿನ ದಾರಿಯನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ, ಈ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಅಣೆಕಟ್ಟುಗಳನ್ನ ಕಟ್ಟಬೇಕು ಅಂತಂದ್ರೆ ರೈತರ ಜಮೀನುಗಳನ್ನ ಒಂದ್ ಕಡೆ ವಶಪಡಿಸಿಕೊಳ್ಳಲಾಗುತ್ತೆ. ಎಷ್ಟು ಜನ ರೈತರು ಭೂಮಿಯನ್ನ ಕಳೆದುಕೊಳ್ತಾರೆ, ಪರಿಹಾರ ಬರಲ್ಲ. ಅವಾಗ ಎಸ್.ಎಂ. ಕೃಷ್ಣ ಅವರು 2003 ಹಾಗೆ 4ರ ಸಂದರ್ಭದಲ್ಲಿ ಪರಿಹಾರ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಭೂಮಿ ಕಳ್ಕೊಂಡಂತವ್ರು ಏನ್ ಮಾಡ್ಬೇಕು, ಉಳುಮೆ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ರೈತರಿಗೆ ಭೂಮಿ ಕಳ್ಕೊಂಡಂತವರಿಗೆ ನೆರವಾಗ್ತಾರೆ. ಅದರ ಜೊತೆಗೆ ಬಾಗಲಕೋಟೆಯಲ್ಲಿ ಈ ಪ್ರತಿಭಟನೆಗೋಸ್ಕರನೇ ಬೃಹತ್ ಆದಂತ ಹೋರಾಟವನ್ನ ನಡೆಸ್ತಾರೆ. ಅಂದ್ರೆ ಭೂಮಿ ಕಳ್ಕೊಂಡವರಿಗೆ ಪರಿಹಾರ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಅವರ ನೇತೃತ್ವದ ಮುಖಾಂತರವಾಗಿ ಬಾಗಲಕೋಟೆಯಲ್ಲಿ ಒಂದು ಹೋರಾಟವನ್ನ ನಡೆಸ್ತಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬರಬೇಕು, ಇಲ್ಲ ಅಂತಂದ್ರೆ ನಾವು ಇಲ್ಲಿಂದ ಕದ್ಲಲ್ಲ ಅಂತ ಪಟ್ಟನ್ನ ಹಿಡಿದು ಮುಖ್ಯಮಂತ್ರಿಗಳನ್ನ
ಮಾಡ್ಕೊಳ್ಳೋ ರೀತಿಯಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಎಸ್ ಎಂ ಕೃಷ್ಣ ಅವರು. ಸೊ ಅದಾದ ಮೇಲೆ 638 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡ್ತಾರೆ ನೋಡಿ. ಆ ಸಂದರ್ಭದಲ್ಲಿ ಯಾರ್ಯಾರು ಭೂಮಿಯನ್ನ ಕಳ್ಕೊಂಡಿರ್ತಾರೆ, ಈ ಒಂದು ಕೊಡುಗೆ, ಈ ಒಂದು ಹಿರಿಮೆ ಕೂಡ ನಮ್ಮ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ. ಅದಾದ ನಂತರವಾಗಿ ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾರೋ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಬಿಸಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಂಥದ್ದು. ಆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಾಪ ಕೆಲವೊಂದಿಷ್ಟು ತಂದೆ ತಾಯಿಗಳು ಮಕ್ಕಳಿಗೆ ಊಟವನ್ನ ಕೂಡ ಕೊಡೋದಕ್ಕಾಗ್ತಾ ಇರೋದಿಲ್ಲ. ಮಧ್ಯಾಹ್ನದ ಹೊತ್ತು ಊಟ ಇಲ್ಲದೆ ಮಕ್ಕಳು ನರಳುತ್ತಾ ಇದ್ರು, ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ರು. ಸಾಕಷ್ಟು ಜನ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿತಾ ಇದ್ರು. ಸರ್ಕಾರಿ ಶಾಲೆಯಲ್ಲಿ ಪೌಷ್ಟಿಕಾಹಾರ ಕೊಡಬೇಕು, ಹಾಗೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ವಿಚಾರವಾಗಿ ಗಮನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಸಿಯೂಟದ ಯೋಜನೆಯನ್ನ ಜಾರಿ ಮಾಡ್ತಾರೆ. ಇದರ ಒಂದು ಕೊಡುಗೆ ನಮ್ಮ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲಬೇಕಾಗುತ್ತೆ. ಮಧ್ಯಾಹ್ನದ ಬಿಸಿ ಊಟ ಈಗಲೂ ಚಾಲ್ತಿಯಲ್ಲಿದೆ ಬಿಡಿ. ಅಂದ್ರೆ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಯಾರಪ್ಪ ಕೊಟ್ರು ಅನ್ನುವಂತ ಅವ್ರ ಹೊಟ್ಟೆ ತಣ್ಣಗಿರ್ಲಿ ಅನ್ನೋ ರೀತಿಯಾಗಿ ನೋಡಿ. ರಾಜ್ಯಕ್ಕೆ ಇಂತಹ ರಾಜಕಾರಣಿಗಳು ಬೇಕು, ರಾಜ್ಯಕ್ಕೆ ಕೆಲವೊಂದಿಷ್ಟು ಕೊಡುಗೆ ವಿಚಾರವಾಗಿ ಇಂತಹ ರಾಜಕಾರಣಿಗಳು ಬೇಕು. ಹಾಗೆ ಬೆಂಗಳೂರಿನ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅನ್ನುವ ಹೆಸರು ಬರೋದಕ್ಕೆ ಯಾರ್ ಕಾರಣ ಅಂತೀರಾ? ನಮ್ಮ ಎಸ್ ಎಂ ಕೃಷ್ಣ ಅವರೇ. ಇವತ್ತೇನ್ ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವೋ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರೇ ಅಂತ ಹೇಳಬಹುದು. ಅದರ ಜೊತೆಗೆ ಈ ಐಟಿ ಬಿಟಿ ಕ್ಷೇತ್ರಕ್ಕಂತೂ ನಾನು ಮೊದಲಿಂದ ಐಟಿ ಬಿಟಿ ಕ್ಷೇತ್ರದ ವಿಚಾರವಾಗಿ ಯಾಕೆ ಮಾಡ್ತಾ ಇದ್ದೇನೆ ಅಂತೆ, ಅಗಾಧವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವರು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದ್ದೆ ಇವ್ರ ಕಾಲದಲ್ಲಿ. ನಮ್ಮ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರುವಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಪಾರ್ಥಿವ ಶರೀರವನ್ನ ಸಾಕಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಒಂದು ಕಡೆ ಒಕ್ಕಲಿಗ ಸಂಪ್ರದಾಯದಂತೆ, ಒಕ್ಕಲಿಗ ಸಮುದಾಯದ ರೀತಿಯಲ್ಲೇ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಸೊ ಇಂತಹ ಕೊಡುಗೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ನಲ್ಲ. ಸೊ ಈ ವಿಚಾರದಲ್ಲಿ ಒಂದು ಕಡೆ ಎಸ್ ಎಂ ಕೃಷ್ಣವರ ಪಾತ್ರ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು.